ಹಾಯ್ ಆಲ್, ಎಂಗೇಜ್ಮೆಂಟ್ 2.0 ವಿಡಿಯೋ ಆಗಿರುತ್ತಿದ್ದು ನಾವು ಬೆಳಗ್ಗೆ ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಂಡು ರೆಡಿಯಾಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಒಂದೊಂದು ಕಡೆ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಅಲ್ಲ ಆಲ್ಮೋಸ್ಟ್ ಎಲ್ಲ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಾಯಿದ್ದೋ. ನಾನು ರೆಡಿ ಆಗಿಬಿಟ್ಟು, ಅಂದರೆ ಫುಲ್ಲೇನು ರೆಡಿ ಆಗಿರಲಿಲ್ಲ, ಅರ್ಧ ರೆಡಿ ಆಗಿಬಿಟ್ಟು ನಮ್ಮ ಅಜ್ಜಿಗೆ ರೆಡಿ ಮಾಡ್ತಿದ್ದೆ. ನನಗೇನು ಅಷ್ಟು ಕ್ಲಿಯರಾಗಿ ಮೇಕಪ್ ಮಾಡೋಕ್ಕೆ ಬರಲ್ಲ, ಆದರೂ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ ಅಂತ ಅನಿಸುತ್ತೆ. ಫೈನಲಾಗಿ ನಮ್ಮ ಅಜ್ಜಿಗೆ ಈ ಥರ ರೆಡಿ ಮಾಡಿದ್ದೆ. ಇನ್ನೂ ತಲೆಗೆ ಹಚ್ಕೊಂಡಿರಲಿಲ್ಲ ಅಜ್ಜಿ. ಈ ಸೈಡು ಮದುವೆ ಹೆಣ್ಣಿಗೆ ನಮ್ಮ ಚಿಕ್ಕಮ್ಮ ಮೇಕಪ್ ಆರ್ಟಿಸ್ಟ್ ಅಲ್ಲ, ನಮ್ಮ ಚಿಕ್ಕಮ್ಮ ರೆಡಿ ಮಾಡ್ತಾಯಿದ್ರು. ನನ್ನ ತಂಗಿ ಬಿಡ್ತಾನೆ ಇರಲಿಲ್ಲ, ಅದಕ್ಕೆ ಎತ್ಕೊಂಡು ರೆಡಿ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾಯಿದ್ದೆ. ಐ ಮೇಕಪ್ ಮಾಡ್ತಾಯಿದ್ದಾರೆ. ಯಾವ ಹೆಣ್ಮಕ್ಳಿಗೆ ತಾನೇ ಮೇಕಪ್ ಇಷ್ಟ ಇರಲ್ಲ. ನನಗಂತೂ ಮೇಕಪ್ ಮಾಡ್ಕೊಳ್ಳೋದಂದರೆ ತುಂಬ ಇಷ್ಟ. ನಮ್ಮ ಅಕ್ಕನ ಫುಲ್ ಮೇಕಪ್ ಕಂಪ್ಲೀಟ್ ಆಗ್ತಾ ಬರ್ತಾಯಿದ್ದೆ. ಫೈನಲ್ ಲುಕ್ ಹೆಂಗಿತ್ತು ನೀವೇ ನೋಡಿ. ಫೈನಲ್ ಲುಕ್ ಈ ಥರ ಬಂದಿತ್ತು. ನಾನು ಹಿಂಗೆ ರೆಡಿ ಆಗಿದೆ, ಈ ಡ್ರೆಸ್ ಹಾಕ್ಕೊಂಡು. ಆಮೇಲೆ ನಾವು ಚೌಟ್ರಿಗೆ ಹೋಗ್ತಾಯಿದ್ವಿ. ಚೌಟ್ರಿಗೆ ಹೋಗ್ಬೇಕಾದ್ರೆ ನಾನು ಸ್ಯಾರಿ ಹಾಕ್ಕೊಂಡಿದ್ದೆ, ಆ ಡ್ರೆಸ್ ಚೇಂಜ್ ಮಾಡಿ ಸ್ಯಾರಿ ಹಾಕ್ಕೊಂಡಿದ್ದೆ. ನನ್ನ ಲುಕ್ ಸ್ಯಾರಿಲಿ ಹೀಗಿತ್ತು. ನಮ್ಮಮ್ಮ ನಾನು ಫೋಟೋ ತಗೊತಿದ್ವಿ. ನಾವೆಲ್ಲ ಫೋಟೋ ತಗೊಂಡಿದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ. ಎಂಗೇಜ್ಮೆಂಟ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರಿಂದ ಜನಗಳೆಲ್ಲ ಬಂದು ವೆಯ್ಟ್ ಮಾಡ್ತಾಯಿದ್ರು. ಈ ಥರ ಡೆಕೋರೇಷನ್ ಮಾಡಿಸಿದ್ವಿ. ನಮ್ಮ ಮಕ್ಕಳು ಮೊದಲು ತುಂಬ ಶಾಸ್ತ್ರ ಮಾಡಿ ಸೀರೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವಳು ಸೀರೆ ಹಾಕ್ಕೊಂಡು ಬರ್ತಾಳೆ. ಅದರಲ್ಲಿ ಯಾವ ಥರ ಕಾಣ್ತಾಳೆ ನೀವೇ ನೋಡಿ. ಮದುವೆ ಮೇಕಪ್ ಇಷ್ಟ ಆಯ್ತೇನೆ? ತುಂಬ ಇಷ್ಟ. ಯಾರು ಮಾಡಿ? ನಮ್ಮ ಚಿಕ್ಕಮ್ಮ. ಹಾಯ್ ಮಾಡು. ಮೆಹಂದಿ ತೋರಿಸು. ಬ್ಯಾಕು ನೈನಾ, ನೀನು ದಪ್ಪ ಆಗದು ಯಾವಾಗ? ಯಾವ ಮುಂದಿನ ವರ್ಷಕ್ಕೆ? 2026. ನಾನೀಗ ತಂದಿದ್ದೀನಿ, ಅದನ್ನಾದ್ರೂ ಹೇಳು. ಸೆಕೆಂಡ್ ಲುಕ್ ಇದು. ಇವೆಲ್ಲ ಎಂಗೇಜ್ಮೆಂಟಲ್ಲಿ ಇಟ್ಕೊಂಡಿರೋ ಫೋಟೋಸು. ವಿಡಿಯೋ ಮಾಡೋಕ್ಕೆ ಕರೆಕ್ಟಾಗಿ ಆಗಿಲ್ಲ, ಅದಕ್ಕೆ ಫೋಟೋಸೇ ಹಾಕಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಇದೆ ಮೊದಲನೇ ಸರಿ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಏನೇ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.